ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ ಮತ್ತು ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ನಾನಿವತ್ತು ಈ ವಿಡಿಯೋದಲ್ಲಿ ಕಾವ್ಯ ಭಾಗದಿಂದ 2 ಅಂಕಗಳ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಹಾಕ್ತಾ ಇದ್ದೇನೆ. ನೋಡಿಕೊಳ್ಳಿ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಇತರ ವಿದ್ಯಾರ್ಥಿಗಳಿಗೂ ಕೂಡ ಕಳುಹಿಸಿಕೊಡಿ. 2 ಅಂಕಗಳ ಪ್ರಶ್ನೆಗಳನ್ನು ನೋಡುವ. ಮೊದಲಿಗೆ ಕದಡಿದ ಸಲಿಲಂ ತಿಳಿವಂದದೆ, ನಾಗಚಂದ್ರ ಕವಿ ಬರೆದಂತಹ ಕದಡಿದ ಸಲಿಲಂ ತಿಳಿವಂದದೆ ಈ ಕಾವ್ಯದಿಂದ ನೋಡುವ. 1ನೆಯ ಪ್ರಶ್ನೆ, ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು? ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಪ್ರತ್ಯಕ್ಷವಾಗಿ ಚಕ್ರಧರನಾದ ಲಕ್ಷ್ಮಣನನ್ನು, ಚರ್ಮದೇಹಧಾರಿಯಾದ ರಾಮನನ್ನು ಕೊಲ್ಲುವುದಿಲ್ಲ, ಅವರನ್ನು ಬಿಟ್ಟು ಉಳಿದವರನ್ನು ಉಳಿಸುವುದಿಲ್ಲ ಎಂದು ಆಶ್ವಾಸನೆ ನೀಡಿತು. 2ನೇ ಪ್ರಶ್ನೆ, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಉತ್ತರ, ನಿಮಗೆ ಇಂತಹ ಅವಮಾನ ಮಾಡಿದ ಅಂಗದಾದಿಗಳನ್ನು ಹುಬ್ಬುಗಂಟಿನಿಂದ ಮಾತ್ರವೇ ಸೆರೆ ಹಿಡಿದು ತಂದು ನಿಮ್ಮ ಮುಂದೆಯೇ ಬಗೆ ಬಗೆಯಾಗಿ ಅವಮಾನಿಸುತ್ತೇನೆ ಎಂದು ಅವರನ್ನು ಸಂತೈಸಿದನು. ಸೀತೆಯ ತಲ್ಲಣಕ್ಕೆ ಕಾರಣವೇನು? ಉತ್ತರ ನೋಡಿ. ತನ್ನ ಕಡೆ ಬರುತ್ತಿರುವ ರಾವಣನನ್ನು ಕಂಡು ಆತನಿಂದ ರಾಮ ಲಕ್ಷ್ಮಣರ ಬಗ್ಗೆ ಯಾವ ಕೆಟ್ಟ ವಾರ್ತೆಯನ್ನು ಕೇಳುವೆನೋ ಎಂದು ತಲ್ಲಣಗೊಂಡಳು. 4ನೇ ಪ್ರಶ್ನೆ, ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳು ಯಾವುವು? ಉತ್ತರ, ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಯಾಗಿದೆ. ನನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನೀನು ನಿನ್ನ ನೆಚ್ಚಿನ ರಾಮನನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ನುಡಿದನು. 5ನೇ ಪ್ರಶ್ನೆ, ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ. ಉತ್ತರ, ರಾವಣನು ಸೀತೆಯ ಬಳಿ ತನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಸಿದ್ದನ್ನು ತಿಳಿಸಿದಾಗ ಸೀತೆ ದುಃಖಿತಳಾಗಿ, ಕರುಣಿಸುವುದಾದರೆ ಯುದ್ಧದಲ್ಲಿ ರಾಮನನ್ನು ಕೊಲ್ಲದಿರು ಎನ್ನುತ್ತಾ ಮೂರ್ಛೆ ಬೀಳುತ್ತಾಳೆ. ಅವಳ ದೀನ ಸ್ಥಿತಿಯನ್ನು ಕಂಡ ರಾವಣನ ಮನಸ್ಸು ತನಗೆ ತಾನೇ ತಿಳಿಯಾಗಿ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು. 6ನೆಯ ಪ್ರಶ್ನೆ, ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದನು? ದುರ್ವ್ಯಸನಿಯಾದ ನಾನು ವಿಭೀಷಣನನ್ನು ಹೊಡೆದೋಡಿಸಿದೆ. ವಿಷಯ ಲಾಲಸೆಗಳೆಂಬ ಮಧ್ಯದ ಅಮಲೇರಿದ ನಮ್ಮಂಥವರು ಯಶಸ್ಸಿನ ನಾಶ, ಅಭಿಮಾನದ ಕೇಡು, ಉತ್ತಮ ಗತಿ, ಆತ್ಮೀಯ ಗೆಳೆಯರ ವ್ಯಥೆ, ಜನರ ಅಪವಾದ ಇವುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳಲಾರರು ಎಂದು ಹೇಳುತ್ತಾನೆ. 7ನೆಯ ಪ್ರಶ್ನೆ, ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಲು ರಾವಣ ಬಯಸಲಿಲ್ಲ ಏಕೆ? ಉತ್ತರ, ಈಗಲೇ ಸೀತೆಯನ್ನು ಕರೆದುಕೊಂಡು ಹೋಗಿ ಒಪ್ಪಿಸಿದರೆ ನನ್ನ ಪರಾಕ್ರಮವೂ ಸ್ಥೈರ್ಯವೂ ಖ್ಯಾತಿಯೂ ನಾಶವಾಗಿ ಹೋಗುತ್ತದೆ, ಬದಿಗೆ ಸರಿಸಿದಂತಾಗುತ್ತದೆ ಎಂದು ಯೋಚಿಸಿದ ರಾವಣನು ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಲು ಬಯಸಲಿಲ್ಲ. 8ನೆಯ ಪ್ರಶ್ನೆ, ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ಉತ್ತರ, ಸೀತೆಯನ್ನು ಈಗಲೇ ಕರೆದುಕೊಂಡು ಹೋಗಿ ಕೊಟ್ಟರೆ ನನ್ನ ಪರಾಕ್ರಮ, ಸ್ಥೈರ್ಯ, ಬಿರುದು ಎಲ್ಲ ವ್ಯರ್ಥವಾಗುತ್ತದೆ. ಆದ್ದರಿಂದ ಯುದ್ಧದಲ್ಲಿ ಎರಡೂ ಸೈನ್ಯವು ಹೊಗಳುವಂತೆ ಹೋರಾಡಿ ಕೊನೆಗೆ ರಾಮ ಲಕ್ಷ್ಮಣರನ್ನು ರಥಹೀನರನ್ನಾಗಿ ಮಾಡಿ ಹಿಡಿದು ತಂದು ಸೀತೆಯನ್ನು ಒಪ್ಪಿಸುತ್ತೇನೆ ಎಂದು ರಾವಣನು ಅಂತಿಮವಾಗಿ ತೀರ್ಮಾನಿಸಿದನು. ವಿದ್ಯಾರ್ಥಿಗಳೇ, ಈಗ ವಚನಗಳು. ಮೊದಲಿಗೆ ಬಸವಣ್ಣನವರ ವಚನಗಳು ನೋಡೋಣ. ಯಾವ ಗುಣಗಳಿಲ್ಲದವನು ಡಾಂಭಿಕ ನೆನೆಸುತ್ತಾನೆ? ಉತ್ತರ, ಮನ ಬೆರೆತಾಗ ತನು ಕರಗದವನು, ಸ್ಪರ್ಶದಲ್ಲಿ ರೋಮಾಂಚನ ಇಲ್ಲದವನು, ಕಂಡಾಗ ಕಣ್ಣೀರು ಸುರಿಸದವನು, ಮಾತಿನಲ್ಲಿ ಗದ್ಗದತೆ ಹೊಮ್ಮದವನು ಡಾಂಭಿಕ ನೆನೆಸುತ್ತಾನೆ. 2ನೇ ಪ್ರಶ್ನೆ, ಶಿವಪಥವನ್ನು ಅರಿಯದವನನ್ನು ಹೇಗೆ ವಿಡಂಬಿಸಲಾಗಿದೆ? ಉತ್ತರ, ಶರಣರನ್ನು ಅರಿಯದವನ ಕೈಯಲ್ಲಿ ಲಿಂಗವಿದ್ದರೂ ಸಹ ಶಿವಪಥವನ್ನು ಅರಿಯಲಾರ.
ಹಣವಿದ್ದು ಆಯುಷ್ಯವಿಲ್ಲದಂತೆ, ಹೇಡಿಯ ಕೈಯಲ್ಲಿ ಚಕ್ರಾಯುಧವಿದ್ದಂತೆ, ಕುರುಡನ ಕೈಯಲ್ಲಿ ಕನ್ನಡಿ ಇದ್ದಂತೆ, ಕೋತಿಯ ಕೈಯಲ್ಲಿ ಮಾಣಿಕ್ಯವಿದ್ದಂತೆ, ಹೀಗೆ ಶಿವಪಥವನ್ನು ಅರಿಯದವನನ್ನು ವಿಡಂಬಿಸಲಾಗಿದೆ. ಮೂರನೇ ಪ್ರಶ್ನೆ, ಯಾವಾಗ ನಿಲ್ಲಬಹುದು, ಯಾವಾಗ ನಿಲ್ಲಲಾಗದು? ಉತ್ತರ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು, ಧರೆ ಹತ್ತಿ ಉರಿದಡೆ ನಿಲ್ಲಲಾಗದು. ಈಗ ಉರಿಲಿಂಗ ಪೆದ್ಯ ವಚನಗಳು ನೋಡೋಣ. ಒಂದನೇ ಪ್ರಶ್ನೆ, ಸೂರ್ಯ ಮತ್ತು ದೀಪಗಳಿಂದ ಆಗುವ ಉಪಯೋಗಗಳು ಯಾವುವು? ಉತ್ತರ, ಸೂರ್ಯನಿಂದ ಹಗಲು ಉಂಟಾಗುತ್ತದೆ, ದೀಪದಿಂದ ಬೆಳಕು ಉಂಟಾಗುತ್ತದೆ. ಎರಡನೇ ಪ್ರಶ್ನೆ, ಯಾರು ಮನೆ ಮನೆಯನ್ನು ತಿರಿಯನು, ಕೆರೆಯ ಉದಕವನ್ನು ಅರಸದವರು ಯಾರು? ಉತ್ತರ, ಪರುಷದ ಮನೆಯೊಳಗಿದ್ದವನು ಮನೆ ಮನೆಯನ್ನು ತಿರಿಯನು, ನದಿಯ ಹತ್ತಿರ ಇದ್ದವನು ಬಾಯಾರಿಕೆಯಾಗಲು ಕೆರೆಯ ನೀರನ್ನು ಹುಡುಕುವುದಿಲ್ಲ. ಮೂರನೇ ಪ್ರಶ್ನೆ, ಗುರುವಿನ ಲಕ್ಷಣಗಳು ಏನು? ಉತ್ತರ, ಗುರುವಿನ ವರ್ತನೆ ಲಘುವಾಗಿರದೆ ಘನತೆಯಿಂದ ಕೂಡಿರಬೇಕು. ಗುರುವಾದವನು ಲಿಂಗ ಜಂಗಮ ಪ್ರಸಾದವನ್ನು ಕಂಡು ತಾನೇ ಲಘುವಾಗಬಾರದು ಎಂದು ಗುರುವಿನ ಲಕ್ಷಣವನ್ನು ಹೇಳುತ್ತಾನೆ. ಈಗ ಕಾವ್ಯ ಭಾಗದಲ್ಲಿ ಮೂರನೆಯದು, ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನುವಲು, ಕುಮಾರವ್ಯಾಸ ಬರೆದಿರುವಂಥದ್ದು. ಒಂದನೇ ಪ್ರಶ್ನೆ, ಕೊಲಲಕ್ಷಮರೆಂದು ದ್ರೌಪದಿ ಯಾರನ್ನು ಕುರಿತು ಹೇಳಿದ್ದಾಳೆ? ಉತ್ತರ, ಕೀಚಕನನ್ನು ಕೊಲ್ಲಲು ಅಸಮರ್ಥರೆಂದು ದ್ರೌಪದಿ ನಕುಲ ಸಹದೇವರನ್ನು ಕುರಿತು ಹೇಳಿದ್ದಾಳೆ. ಎರಡನೇ ಪ್ರಶ್ನೆ, ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು? ಉತ್ತರ, ಎಬ್ಬಿಸಿದರೆ ಕೋಪಗೊಳ್ಳುತ್ತಾನೋ ಅಥವಾ ಸಂತೈಸುತ್ತಾನೋ ಎಂಬ ಗೊಂದಲದಲ್ಲಿಯೇ ಮೆಲ್ಲನೆ ಮುಸುಕನ್ನು ಸಡಿಲಿಸಿ ಗಲ್ಲವನ್ನು ಹಿಡಿದು ಅಲುಗಿಸಿ ಭೀಮನನ್ನು ಎಬ್ಬಿಸಿದಳು. ಮೂರನೇ ಪ್ರಶ್ನೆ, ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ? ಉತ್ತರ ನೋಡಿ, ಕೀಚಕನಿಂದ ಪಾರು ಮಾಡುವಂತೆ ಯಾರನ್ನು ಕೇಳುವುದು ಎಂದು ಯೋಚಿಸಿದ ದ್ರೌಪದಿ, ಎಲ್ಲರಲ್ಲಿ ಭೀಮನೊಬ್ಬನೇ ಪೌರುಷವುಳ್ಳ ಗಂಡನು, ಅವನಿಗೆ ಕೀಚಕನ ಉಪಟಳವನ್ನು ಎಲ್ಲವನ್ನು ಹೇಳುತ್ತೇನೆ, ಅವನಲ್ಲಿಯೂ ಹುರುಳಿಲ್ಲದಿದ್ದರೆ ಆಮೇಲೆ ಘೋರತರವಾದ ವಿಷವನ್ನು ಕುಡಿಯುವುದಾಗಿ ನಿಶ್ಚಯಿಸಿಕೊಳ್ಳುತ್ತಾಳೆ. ಈಗ ನಾಲ್ಕನೇ ಪ್ರಶ್ನೆ, ಉಳಿದ ನಾಲ್ವರು ಪಾಂಡವರ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು? ಉತ್ತರ, ಉಳಿದ ನಾಲ್ವರಲ್ಲಿ ಧರ್ಮರಾಜನಿಗೆ ಧರ್ಮಕ್ಷಮದ ಗರ ಬಡಿದಿದೆ. ಅರ್ಜುನ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ. ಇನ್ನು ನಕುಲ ಸಹದೇವರು ಕೀಚಕನನ್ನು ಕೊಲ್ಲಲು ಅಸಮರ್ಥರು. ಅವರು ತನ್ನನ್ನು ರಮಿಸುತ್ತಾರೆ. ಮಾನವನ್ನು ರಕ್ಷಿಸಿ ಎಂದ ಕೂಡಲೇ ನಿರ್ಗಮಿಸುತ್ತಾರೆ. ನೀನಲ್ಲದೆ ಉಳಿದವರು ಉಚಿತ ಬಾಹಿರರು ಎಂದು ಅಭಿಪ್ರಾಯಪಡುತ್ತಾಳೆ. ಐದನೇ ಪ್ರಶ್ನೆ, ಗಂಡರೈವರು ಮೂರು ಲೋಕದ ಗಂಡರು ಯಾರು ಹೆಸರಿಸಿ? ಗಂಡರೈವರು ಎಂದರೆ ದ್ರೌಪದಿಯ ಗಂಡಂದಿರಾದ ಪಾಂಡವರು, ಅವರೇ ಮೂರು ಲೋಕದ ಗಂಡರು: ಧರ್ಮರಾಯ, ಅರ್ಜುನ, ಭೀಮ, ನಕುಲ ಮತ್ತು ಸಹದೇವ. ಈಗ ಆರನೆಯ ಪ್ರಶ್ನೆ, ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ಏನು ಮಾಡುತ್ತಾನೆ? ಹೆಂಡತಿಯ ಕಾರ್ಯಕ್ಕಾಗಿ ಗಂಡಸು ವೈರಿಯನ್ನು ಕಡಿದು ತುಂಡು ಮಾಡುವನು ಅಥವಾ ಆ ಪ್ರಯತ್ನದಲ್ಲಿ ತನ್ನ ದೇಹವನ್ನೇ ಅರ್ಪಿಸುತ್ತಾನೆ. ಈಗ ನಾಲ್ಕನೆಯದು, ಪಗೆಯಂ ಬಾಲಕನೆಂಬರೆ. ಪುಲಿಗೆರೆ ಸೋಮನಾಥ ಕವಿ ಬರೆದಂತಹ ಪಗೆಯಂ ಬಾಲಕನೆಂಬರೆ. ಒಂದನೇ ಪ್ರಶ್ನೆ ನೋಡಿ, ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥನು ಹೇಳಿದ್ದಾನೆ? ಉತ್ತರ, ಕೆಲವನ್ನು ಬಲ್ಲವರಿಂದ, ಕೆಲವನ್ನು ಶಾಸ್ತ್ರಗಳನ್ನು ಕೇಳುವ ಮೂಲಕ, ಕೆಲವನ್ನು ಮಾಡುವವರನ್ನು ನೋಡಿ, ಕೆಲವನ್ನು ತಿಳುವಳಿಕೆಯಿಂದ, ಕೆಲವನ್ನು ಸಜ್ಜನರ ಸಂಘದಿಂದ ಕಲಿಯಬೇಕು ಎಂದು ಸೋಮನಾಥನು ಹೇಳಿದ್ದಾನೆ. ಎರಡನೇ ಪ್ರಶ್ನೆ, ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು?
ಉತ್ತರ: ಅನುಭವಿಸಲಾಗದ ಹಣ ಮತ್ತು ಮುಪ್ಪಿನಲ್ಲಿ ಆಸರೆಯಾಗದ ಮಗ ಇದ್ದರೂ ಉಪಯೋಗವಿಲ್ಲ ಎಂಬುದು ಸೋಮನಾಥನ ಅಭಿಪ್ರಾಯ. ಮೂರನೇ ಪ್ರಶ್ನೆ: ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳು ಇರಬೇಕು ಎಂದು ಸೋಮನಾಥನು ಹೇಳಿದ್ದಾನೆ? ಉತ್ತರ: ರಾಜನಾಗಬೇಕಾದರೆ ಕೋಪವನ್ನು ಬಿಟ್ಟವನಾಗಿರಬೇಕು. ಮಂತ್ರಿಯಾಗಲು ನಾನಾ ಚಮತ್ಕಾರಗಳನ್ನು ಅರಿತವನಾಗಿರಬೇಕು. ನಾಲ್ಕನೇ ಪ್ರಶ್ನೆ: ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯವೇನು? ಉತ್ತರ: ಶುಚಿ ಎಂಬುದು ಅಂತರದಲ್ಲಿ ಇದೆಯೇ ಹೊರತು ಬಾಹ್ಯದಲ್ಲಿ ಇಲ್ಲ. ಹೊಟ್ಟೆಯಲ್ಲಿ ಕೆಸರನ್ನು ತುಂಬಿಕೊಂಡು ಮೇಲೆ ತೊಳೆದರೆ ಅದು ಹೋಗುವುದಿಲ್ಲ. ಹಾಗೆ ಕಡು ಪಾಪಗಳನ್ನು ಮಾಡಿ ಮಿಂದರೆ ಆತ ಶುಚಿಯಾಗುವುದಿಲ್ಲ. ಆದ್ದರಿಂದ ನಿರ್ಮಲ ಚಿತ್ತವೇ ಶುಚಿತ್ವ ಎನ್ನುತ್ತಾರೆ. ಬೇವಿನ ಹಣ್ಣನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿದರೆ ಸಿಹಿಯಾಗುವುದಿಲ್ಲ. ನಾವು ಒಳಗಿನಿಂದಲೇ ಮಡಿಯಾಗಬೇಕು ಎನ್ನುತ್ತಾನೆ. ಈಗ 5ನೆಯ ಕವನ ನೋಡಿ. ಕೀರ್ತನೆ, ಪುರಂದರದಾಸರು ಬರೆದಿರುವಂಥ ಜಾಲಿಯ ಮರದಂತೆ. 1ನೇ ಪ್ರಶ್ನೆ: ಜಾಲಿಯ ಮರದ ನಿರರ್ಥಕತೆಯನ್ನು ಪುರಂದರದಾಸರು ಹೇಗೆ ತಿಳಿಸಿದ್ದಾರೆ? ಉತ್ತರ: ಜಾಲಿಯ ಮರವು ಬುಡದಿಂದ ತುದಿಯವರೆಗೂ ಮುಳ್ಳುಗಳಿಂದ ಕೂಡಿದ್ದು ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳು ನೀಡದು. ಹಸಿದು ಬಂದವರಿಗೆ ಹಣ್ಣು ಇಲ್ಲ, ಹೂವಿನ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ, ರಸವಂತೂ ವಿಷದಂತೆ ಇಹುದು ಎಂದು ತಿಳಿಸಿದ್ದಾರೆ. 2ನೇ ಪ್ರಶ್ನೆ: ಯಾರಿಗೆ ಷಡ್ರಸಾನ್ನವನಿಕ್ಕಿ ಉಪಯೋಗವಿಲ್ಲ ಏಕೆ? ಉತ್ತರ: ಊರ ಹಂದಿಗೆ ಷಡ್ರಸಾನ್ನವಿಕ್ಕಿ ಉಪಯೋಗವಿಲ್ಲ, ಏಕೆಂದರೆ ಅದು ನಾರುವ ದುರ್ಗಂಧವನ್ನು ಬಿಡುವುದಿಲ್ಲ. 3ನೇ ಪ್ರಶ್ನೆ: ಯಾರಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ? ಉತ್ತರ: ಘೋರ ಪಾಪಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ. ಅವನು ತನ್ನ ಕ್ರೂರ ಕೆಲಸವನ್ನು ಬಿಟ್ಟು ಒಳ್ಳೆಯವನಾಗಲಾರ. 4ನೇ ಪ್ರಶ್ನೆ: ದುರ್ಜನರ ಕಾರ್ಯ ಯಾವ ಬಗೆಯದು? ಉತ್ತರ: ದುರ್ಜನರಿಂದ ಉಪಕಾರ ತೊಟಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ, ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇವರ ಕಾರ್ಯ. ಇನ್ನು 6ನೇದು ನೋಡಿ, ಜನಪದ ಗೀತೆ, ಹಬ್ಬಲಿ ಅವರ ರಸಬಳ್ಳಿ. 1ನೇ ಪ್ರಶ್ನೆ: ಬಡತನ ಹೇಗೆ ಬಯಲಾಯಿತು? ಉತ್ತರ: ಬಡತನ ಬಂದರೆ ಮಕ್ಕಳನ್ನು ಹೊಡೆಯಬಾರದು. ಆ ಮಕ್ಕಳು ಆಡುತ್ತಾ ಬಂದು ತೊಡೆಯ ಮೇಲೆ ಕುಳಿತರೆ ಬಡತನವೆಲ್ಲ ಬಯಲಾಗುತ್ತದೆ. 2ನೇ ಪ್ರಶ್ನೆ: ಇದ್ದಷ್ಟು ಬುದ್ಧಿಯನ್ನು ಹೇಗೆ ಕಳೆದುಕೊಳ್ಳುತ್ತಾರೆ? ಖುದ್ದರಗೇಡಿ ಕುಲಗೇಡಿ ನೆರೆಯಿಂದ ಇದ್ದಷ್ಟು ಬುದ್ಧಿಯನ್ನು ಕಳೆದುಕೊಳ್ಳುತ್ತಾರೆ. 3ನೇ ಪ್ರಶ್ನೆ: ಹಿತ್ತಾಳೆಗಿಂತ ಬಲುಹೀನ ಯಾವುದು? ಉತ್ತರ: ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರದ ಹಾಗೆ. ಮತ್ತ ಹೀನರ ಗೆಳೆತನ ಹಿತ್ತಾಳೆಗಿಂತ ಬಲುಹೀನ. 4ನೇ ಪ್ರಶ್ನೆ: ಹಡೆದವ್ವನನ್ನು ಯಾವಾಗ ನೆನೆಯಬೇಕು? ಉತ್ತರ: ಹಡೆದವ್ವನನ್ನು ಊರೆಲ್ಲ ಉಂಡು ಮಲಗುವಾಗ ಮತ್ತು ಬೆಳ್ಳಿ ಚುಕ್ಕಿ ಹೊರಡುವ ಮುಂಜಾನೆಯಲ್ಲಿ ನೆನೆಯಬೇಕು. 5ನೇ ಪ್ರಶ್ನೆ: ಹಡೆದ ತಂದೆ ತಾಯಿಯರ ಮಹತ್ವ ತಿಳಿಸಿರಿ. ಉತ್ತರ: ಉಂಗುರ ಉಡುದಾರ ಮುರಿದರೆ ಮತ್ತೆ ಮಾಡಿಸಬಹುದು, ಹೆಂಡತಿ ಸತ್ತರೆ ಮತ್ತೊಬ್ಬ ಹೆಂಡತಿಯನ್ನು ತರಬಹುದು, ತಂದೆ ತಾಯಿ ಮತ್ತೆ ಎಲ್ಲೂ ಸಿಕ್ಕುವವರಲ್ಲ ಎಂದು ತಂದೆ ತಾಯಿಯರ ಮಹತ್ವವನ್ನು ಹೇಳಲಾಗಿದೆ. ಈಗ 7ನೇದು ದ.ರಾ ಬೇಂದ್ರೆ ಅವರು ಬರೆದಂತಹ ಬೆಳಗು ಜಾವ. 1ನೇ ಪ್ರಶ್ನೆ: ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಉತ್ತರ: ಮೂಡಲವು ಕಣ್ಣು ತೆರೆದಾಗ ಕತ್ತಲು ಇಲ್ಲವಾಗಿ ಆಕಾಶ ಬಣ್ಣದಿಂದ ಕೂಡಿ ಗುಡಿಗೋಪುರಗಳೆಲ್ಲ ಬಲೆ ಬೀಸುತ್ತಾ ಬೆಳಕು ಬೇಟೆಗಾರ ಬರುತ್ತಾನೆ. 2ನೇ ಪ್ರಶ್ನೆ: ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಉತ್ತರ: ಮಕ್ಕಳೇ ಕೇಳಿ, ರಸ ಕುಡಿಯಲು ಏಳಿ, ಹುಸಿನಿದ್ದೆ ಸಾಕು, ಈ ದುಂಬಿಯಂತಹ ಅಲ್ಪ ಕಾಲದ ಬದುಕು ಇರುವಾಗಲೇ ತುಂಬಿ ತುಂಬಿ ಕುಡಿಯಬೇಕು ಎಂದು ಸಂದೇಶ ಕೊಡುತ್ತಾರೆ. ಈಗ 3ನೆಯ ಪ್ರಶ್ನೆ: ಹುಸಿನಿದ್ದೆ ಸಾಕು, ಎದ್ದೇಳಿ,
ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು? ಉತ್ತರ: ಬದುಕಿನ ಬೆಳಗಿನ ಜಾವ ಬಂದಾಗಿದೆ. ಇನ್ನೂ ನೀವು ಹುಸಿ ನಿದ್ದೆಯಲ್ಲಿ ಕಳೆದರೆ ಬದುಕು ಕಳೆದೇ ಹೋಗಿಬಿಡುತ್ತದೆ. ನಿರಂತರವಾದ ಕ್ರಿಯೆಗಳ ಮೂಲಕ ಸಫಲತೆ ಪಡೆಯಿರಿ ಎಂಬುದನ್ನು ಕವಿ ಈ ರೀತಿ ಹೇಳಿದ್ದಾರೆ. 4ನೆಯ ಪ್ರಶ್ನೆ: ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಉತ್ತರ: ಕವಿಯ ಪ್ರಕಾರ ಮುಪ್ಪು ಚಿಂತನದಲ್ಲಿ ಮುಳುಗಿರುತ್ತದೆ. ಹರೆಯ ಸುಗ್ಗಿಯಂತೆ ಸಂಭ್ರಮ, ಸಮೃದ್ಧಿ, ಹೆಮ್ಮೆ, ಉತ್ಸಾಹದ ಆಗರವಾಗಿರುತ್ತದೆ. 5ನೆಯ ಪ್ರಶ್ನೆ: ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಉತ್ತರ: ಕತ್ತಲಿನಲ್ಲಿ ಮಬ್ಬಾದ ಬಾನು ಮತ್ತೆ ಪ್ರಕಾಶಿಸುತ್ತದೆ. ಎಲೆ ಉದುರಿದ ಮರ ಮತ್ತೆ ಮತ್ತೆ ಚಿಗುರುತ್ತದೆ ಎಂದು ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಹೇಳುತ್ತಾರೆ. ಈಗ 8ನೆಯದು ಮುಂಬೈ ಜಾತಕ. GS ಶಿವರುದ್ರಪ್ಪ ಬರೆದಂತಹ ಮುಂಬೈ ಜಾತಕ. 1ನೇ ಪ್ರಶ್ನೆ: ಮಗು ಹುಟ್ಟಿ ಬೆಳೆದದ್ದು ಎಲ್ಲಿ? ಉತ್ತರ: ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದದ್ದು ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೇನುಗಳಲ್ಲಿ. 2ನೇ ಪ್ರಶ್ನೆ: ಮಗು ಏನನ್ನು ಕುಡಿದು ಬೆಳೆಯುವುದು? ಉತ್ತರ: ಮಗು ಕಾಣದೆಮ್ಮೆಯ ಬಾಟ್ಲಿಯ ಹಾಲು, ಗ್ರೈಪ್ ಸಿರಪ್, ಹಾರ್ಲಿಕ್ಸ್ ಇತ್ಯಾದಿ ಕುಡಿದು ಬೆಳೆಯುವುದು. 3ನೇ ಪ್ರಶ್ನೆ ನೋಡ್ಕೊಳ್ಳಿ: ಮಗು ಏನೇನು ಕಲಿಯಿತು? ಉತ್ತರ: ಮಗು ಕಲಿತದ್ದು ಕ್ಯೂ ನಿಲ್ಲುವುದನ್ನು, ಫುಟ್ಪಾತಿನಲ್ಲೇ ಸಂಚರಿಸುವುದನ್ನು, ರಸ್ತೆ ದಾಟುವಾಗ ಎಚ್ಚರಿಕೆಯಿಂದಿರುವುದನ್ನು, ಎಲ್ಲಿಯೂ ನಿಲ್ಲದೆ ಓಡಿ ಅವರಿವರನ್ನು ತಳ್ಳಿ ಮುನ್ನುಗ್ಗಿ ಎಲ್ಲಾದರೂ ಸರಿಯೇ ಬೇರೂರಿ ಇರುವುದನ್ನು. 4ನೇ ಪ್ರಶ್ನೆ: ಮಗುವಿನ ಪಾಲಿಗೆ ತಾಯಿ ಹೇಗಿದ್ದಾಳೆ? ಉತ್ತರ: ಮಗುವಿನ ಪಾಲಿಗೆ ತಾಯಿ 1000 ಗಾಲಿ ಉರುಳಿ ಹೊರಳುವ ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು. ಇರುವ 1 ಇಂಚು ಕೋಣೆಯಲ್ಲೇ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಮಾತ್ರ ಆಗಿದ್ದಾಳೆ. 5ನೇ ಪ್ರಶ್ನೆ: ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ಹೇಗೆ? ಉತ್ತರ: ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ, ಒಮ್ಮೊಮ್ಮೆ ರಜಾದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿಯಂತೆ ಕಾಣಿಸಿಕೊಳ್ಳುತ್ತಾನೆ. 6ನೇ ಪ್ರಶ್ನೆ: ಮಗು ಕಲಿತ ವಿದ್ಯೆಗಳು ಯಾವುವು? ಉತ್ತರ: ಶಾಲೆ ಕಾಲೇಜುಗಳು ಕಲಿಸಿದ್ದು ದಾರಿ ಬದಿ 100 ಜಾಹೀರಾತುಗಳು ತಲೆಗೆ ತುರುಕಿದ್ದು, ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು ಇವು ಮಗು ಕಲಿತ ವಿದ್ಯೆಗಳಾಗಿವೆ. 7ನೇ ಪ್ರಶ್ನೆ: ಮುಂಬೈನ ಅವಸರದ ಜೀವನ ಚಿತ್ರಕ್ಕೆ 2 ಉದಾಹರಣೆ ನೀಡಿ. 1ನೇದು: ಅವಸರದ ಹೆಜ್ಜೆಯ ಮೇಲೆ ಸರಿವ 1000 ಕೊರಳು. 2ನೇದು: ಏಳುವುದು, ಬಟ್ಟೆಯಲ್ಲಿ ಮೈತುರುಕಿ ಓಡುವುದು, ರೈಲನೋ ಬಸ್ಸನೋ ಹಿಡಿಯುವುದು. ಈಗ 9ನೇದು ಪದ್ಯ ಶಿಲುಬೆ ಏರಿದ್ದಾನೆ. KS ನಿಸಾರ್ ಅಹಮದ್ ಬರೆದಂತಹ ಶಿಲುಬೆ ಏರಿದ್ದಾನೆ. 1ನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ: ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ? ಕ್ರಿಸ್ಮಸ್ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪಗಳನ್ನು ಹೊತ್ತು ತಂದಿದೆ. 2ನೇ ಪ್ರಶ್ನೆ: ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ? ಉತ್ತರ: ಕೊಲೆಗಡುಗ ಬರಬ್ಬನ ವಕಾಲತು ನಡೆಸಿದವರಿಗೆ, ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನ ತೂಗಿ ಸನ್ಮಾನಿಸಿದವರಿಗೆ ಯೇಸುವಿನ ದೇಹ ನಿಮ್ಮನ್ನು ಮನ್ನಿಸಲಿ ಎನ್ನುವಂತಿದೆ. 3ನೇ ಪ್ರಶ್ನೆ: ಶಿಲುಬೆಗೇರಿಸಿದವನ ಗುಣಗಳು ಇಂದು ಯಾವ ವೇಷ ತಾಳಿವೆ? ಉತ್ತರ ನೋಡಿಕೊಳ್ಳಿ. ಶಿಲುಬೆಗೇರಿಸಿದವರ ಗುಣಗಳು ಇಂದು ರೈಫಲ್, ಟ್ಯಾಂಕು, ಬಾಂಬ್, ಗ್ರೆನೇಡುಗಳ ವೇಷ ತಾಳಿವೆ. 4ನೇ ಪ್ರಶ್ನೆ: ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ? ಉತ್ತರ: ನಿಮ್ಮ ಸಾಮ್ರಾಜ್ಯ ಇರುವ ತನಕ ಕ್ರೋಧ, ತಿಳಿಗೇಡಿತನಕ್ಕೆ ನಾನು ಆಜ್ಯವಾಗುತ್ತೇನೆ, ಬಂದೇ ತೀರುತ್ತದೆ ದೈವೀ ರಾಜ್ಯ ಎಂಬ ಸಂದೇಶವನ್ನು ನೀಡುವಂತೆ ಜೀಸಸ್
ಶಿಲುಬೆ ಏರಿದ್ದಾನೆ. 10ನೆಯ ಪದ್ಯ. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಲಲಿತಾ ಸಿದ್ಧ ಬಸವಯ್ಯ ಬರೆದಂತಹ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಮೊದಲನೇ ಪ್ರಶ್ನೆ, ಮುದುಕಿಯ ಜೀವ ಎಳೆಯುತ್ತಿರುವುದು ಏಕೆ? ಉತ್ತರ, ಮನೆಯಲ್ಲಿ ಫೋನ್ ಝಣಗುಟ್ಟಿದಾಗ ಫೋನಿನ ಅತ್ತ ಕಡೆ ಮುದುಕನಿರಬಹುದು ಎಂದು ಮುದುಕಿಯ ಜೀವ ಅತ್ತ ಕಡೆಯೇ ಎಳೆಯುತ್ತಿದೆ. ಎರಡನೆಯ ಪ್ರಶ್ನೆ, ಮುದುಕ ಏನೆಂದು ಗೋಗರೆಯುತ್ತಾನೆ? ಉತ್ತರ, ಭಾಷೆ ತಿಳಿಯದ ಅಸ್ಸಾಂನಲ್ಲಿ ಕಿರಿಮಗ ಸೊಸೆ ಬಳಿ ಇರುವ ಮುದುಕ ಫೋನಿನಲ್ಲಿ ಮುದುಕಿಯೊಂದಿಗೆ ಮಾತು ಮರೆತೇ ಹೋಗಿದೆ ಕಣೆ, ಮಾತಾಡು ಮಾತಾಡು ಆಡು ಮಾತಾಡುತ್ತಿರು ನಿಲ್ಲಿಸಬೇಡ ಎಂದು ಗೋಗರೆಯುತ್ತಾನೆ. ಈಗ ಮೂರನೆಯ ಪ್ರಶ್ನೆ, ಮೊಮ್ಮಗಳ ಆತುರಕ್ಕೆ ಮುದುಕಿ ಏನಂದುಕೊಂಡಳು? ಉತ್ತರ, ಅಜ್ಜಿಯ ಕಾಟದಿಂದ ಅಟ್ಟವಿಳಿದು ಬಂದ ಮೊಮ್ಮಗಳು ಫೋನ್ ಎತ್ತಿ ರಾಂಗ್ ನಂಬರ್ ಎಂದಾಗ ಈ ಹುಡುಗಿ ಸರಿಯಾಗಿ ಕೇಳಿಸಿಕೊಂಡಳೋ, ಗಡಿಬಿಡಿಯಲ್ಲಿ ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳೋ ಎಂದು ಎಂದುಕೊಂಡಳು. ನಾಲ್ಕನೇ ಪ್ರಶ್ನೆ, ಸೊಸೆಗೆ ಹೊರಗಿನ ಕೆಲಸ ಬರಲೆಂದು ಮುದುಕಿ ಬಯಸಿದ್ದೇಕೆ? ಉತ್ತರ, ಮಗ ಮೊಮ್ಮಕ್ಕಳು ಎಲ್ಲರೂ ಹೊರಗೆ ಹೋದ ಹೊತ್ತಿನಲ್ಲಿಯೂ ಸೊಸೆಯೊಬ್ಬಳು ಮನೆಯಲ್ಲಿ ಇರುತ್ತಾಳೆ. ಅವಳಿಗೂ ಈ ಹೊತ್ತಿನಲ್ಲಿ ಹೊರಗಿನ ಕೆಲಸವೊಂದು ಒದಗಿ ಬಂದರೆ ಮುದುಕನೊಡನೆ ನೆಮ್ಮದಿಯಾಗಿ 4 ಮಾತನಾಡಬಹುದು ಎಂದು ಬಯಸುತ್ತಾಳೆ. 5ನೇ ಪ್ರಶ್ನೆ, ಮುದುಕಿಯು ಯಾರನ್ನು ಏನೆಂದು ಪ್ರಾರ್ಥಿಸುವಳು? ಉತ್ತರ, ಮುದುಕಿಯು ಗುಟ್ಟೆ ಮಲ್ಲಪ್ಪ ದೇವರಿಗೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ. ಇವರೆಲ್ಲ ಆಚೆಗೆ ಹೊರಟರೆ ಒಂದಿಷ್ಟು ಹೊತ್ತು ನಿರಾಳ ಮಾತನಾಡುತ್ತೇನೆ ನನ್ನ ಮುದುಕನ ಕೂಡೆ ಎಂದು ಪ್ರಾರ್ಥಿಸುವಳು. ಈಗ 11ನೇದು, ಹತ್ತಿ ಚಿತ್ತ ಮತ್ತು. ಟಿ ಯಲ್ಲಪ್ಪ ಬರೆದಂತಹ ಹತ್ತಿ ಚಿತ್ತ ಮತ್ತು. 1ನೇ ಪ್ರಶ್ನೆ ನೋಡಿ, ಎಣ್ಣೆಯಲ್ಲಿ ನೆನೆದು ಉರಿವ ಬತ್ತಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ಎಣ್ಣೆಯಲ್ಲಿ ನೆನೆದು ಉರಿವ ಬತ್ತಿಯನ್ನು ಮಿಂದು ಮಡಿಯುಟ್ಟ ಭಕ್ತನಿಗೆ, ಬೆಳಕ ಬಟ್ಟೆಯ ತೊಡುವ ಯೋಗಿಗೆ ಹೋಲಿಸಲಾಗಿದೆ. 2ನೇ ಪ್ರಶ್ನೆ, ಮಾಗುವ ಜೀವದ ಪಯಣ ಹೇಗೆ ಸಾಗುತ್ತಿದೆ? ಉತ್ತರ, ಹತ್ತಿಯ ಬೀಜದಲ್ಲಿ ಚಿತ್ತ ಹತ್ತಿ ಉರಿಯುವ ಬತ್ತಿಯಾಗಿ, ಬತ್ತಿಯನೇ ಸುಡುವ ತೈಲವೂ ಆಗಿ, ಹೊತ್ತಿ ಉರಿಯುವ ಬೆಳಕೂ ಆಗಿ, ಮಾಗುವ ಜೀವದ ಪಯಣ ಸದ್ದಿಲ್ಲದೆ ಸಾಗುತ್ತಿದೆ. 3ನೇ ಪ್ರಶ್ನೆ, ಆತ್ಮಕ್ಕೆ ಕಮಟು ಹತ್ತುವುದು ಎಂದರೇನು? ಉತ್ತರ, ದೀಪಕ್ಕೆ ಎಣ್ಣೆ ಮುಗಿಯುವುದೆಂದರೆ ಆಯುಷ್ಯ ತೀರುವುದು ಎಂದರ್ಥ. ಆತ್ಮಕ್ಕೆ ಕಮಟು ಹತ್ತುವುದು ಎಂದರೆ ಆತ್ಮನಾಶವನ್ನು ಸೂಚಿಸುತ್ತದೆ. 4ನೇ ಪ್ರಶ್ನೆ, ಎಣ್ಣೆ ತೀರಿದ ದೀಪಗಳು ಏನನ್ನು ಸೂಚಿಸುತ್ತವೆ? ಉತ್ತರ, ಎಣ್ಣೆ ತೀರಿದ ದೀಪಗಳು ಆಯುಷ್ಯ ತೀರಿದ ಮನುಷ್ಯನನ್ನು ಸೂಚಿಸುತ್ತವೆ. ಆತ್ಮಕ್ಕೆ ಕಮಟು ಹತ್ತುವುದು ಆತ್ಮನಾಶವನ್ನು ಸೂಚಿಸುತ್ತದೆ. 5ನೇ ಪ್ರಶ್ನೆ, ಹತ್ತಿಯ ಬೀಜ ಲೋಕದ ಹಿತಕ್ಕೆ ತನ್ನನ್ನು ಹೇಗೆ ಸುಟ್ಟುಕೊಳ್ಳುತ್ತದೆ? ಉತ್ತರ, ಹತ್ತಿ ಬತ್ತಿಯಾಗಿ, ಹತ್ತಿಯ ಬೀಜ ತೈಲವಾಗಿ, ಲೋಕದ ಹಿತಕ್ಕೆ ತನ್ನನ್ನು ತಾನೇ ಸುಟ್ಟುಕೊಂಡು ಆತ್ಮ ಪರಿನಿರ್ವಾಣವನ್ನು ಹೊಂದುತ್ತದೆ. ಈಗ ಪದ್ಯ ಭಾಗದಲ್ಲಿ ಕೊನೆಯ ಪದ್ಯ ಇದು. ಸುಕನ್ಯಾ ಮಾರುತಿಯವರು ಬರೆದಂತಹ ಒಮ್ಮೆ ನಗುತ್ತೇವೆ. 1ನೇ ಪ್ರಶ್ನೆ, ದನಗಳಿಗೆ ಜನಗಳಿಗೆ ಏನೇನೂ ಇಲ್ಲ. ಉತ್ತರ, ದನಗಳಿಗೆ ಮೇವಿಲ್ಲ, ಜನಗಳಿಗೆ ನೀರಿಲ್ಲ ಮತ್ತು ಗಂಜಿಗೂ ಗತಿಯಿಲ್ಲ. 2ನೇ ಪ್ರಶ್ನೆ, ಕವಯಿತ್ರಿ ಮುಗಿಲತ್ತ ಕೈಚಾಚಿ ಏಕೆ ನಿಂತಿದ್ದಾರೆ? ಉತ್ತರ, ಜನ ಮತ್ತು ದನಗಳ ದುಸ್ಥಿತಿ ಕಂಡು ಅಸಹಾಯಕರಾದ ಕವಯಿತ್ರಿ ಮುಗಿಲತ್ತ ಕೈಚಾಚಿ ನಿಂತು ದೇವರನ್ನು ಮಳೆಯನ್ನು ಸುರಿಸು ಎಂದು ಬೇಡುತ್ತಾರೆ. 3ನೇ ಪ್ರಶ್ನೆ, ಜನರನ್ನು ಕವಯಿತ್ರಿ ಯಾವುದರಿಂದ ಪಾರು ಮಾಡುವುದಾಗಿ ಹೇಳಿದ್ದಾರೆ? ಉತ್ತರ, ಕವಯಿತ್ರಿ ಜನರನ್ನು ನಾನು ನಗಿಸುತ್ತೇನೆ, ಧಗೆಯಿಂದ ಹೊರನುಗಿಸುತ್ತೇನೆ, ಹೊಗೆಯಿಂದ ಪಾರು ಮಾಡುತ್ತೇನೆ, ಅವರನ್ನು ನಗಿಸುತ್ತೇನೆ ಎನ್ನುತ್ತಾರೆ. ಕೊನೆಯ ಪ್ರಶ್ನೆ, ಕವಯಿತ್ರಿ ನಗುವ ನಗು ಎಂತಹುದು? ಉತ್ತರ, ಕವಯಿತ್ರಿ ನಗುವ ನಗು ಕೊನೆಯಿಲ್ಲದ ನಗು,
ಮೊನೆಯಿಲ್ಲದ ನಗು, ಆಕಾಶದಲ್ಲಿ ಕಾರ್ಮೋಡ ಕವಿಸುವ ನಗು, ಹೊಳೆ ಹರಿಸುವ ಬೆಳೆ ಬೆಳೆಸುವ ನಗು, ಜನ ದನ ಎಲ್ಲರೂ ಕೂಡಿ ನಗುವ ನಗು ಆಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ಈಗ ಕಾವ್ಯ ಭಾಗದ 2 ಅಂಕಗಳ ಪ್ರಶ್ನೆಗಳು ಎಲ್ಲವನ್ನೂ ಕೂಡ ನಾನಿಲ್ಲಿ ಕವರ್ ಮಾಡಿದ್ದೇನೆ. ಸರಿಯಾಗಿ ಗಮನವಿಟ್ಟು ಕೇಳಿ. ಹಾಗೆ ಬಹು ಆಯ್ಕೆಯ ಪ್ರಶ್ನೆಗಳು, ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳವನ್ನು ತುಂಬಿರಿ, ಇದರ ಬಗ್ಗೆ ಹಲವಾರು ವಿಡಿಯೋಗಳನ್ನು ನಾನು ಈಗಾಗಲೇ ಹಾಕಿದ್ದೇನೆ. ಅದನ್ನು ಕೂಡ ನೋಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಗದ್ಯ ಭಾಗದ 2 ಅಂಕಗಳ ಪ್ರಶ್ನೆಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ. ಅದನ್ನು ಕೂಡ ನಿರೀಕ್ಷಿಸ್ತಾ ಇರಿ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮತ್ತೆ ನೆನಪಿಸ್ತಾ ಇದ್ದೇನೆ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಲಿಂಕನ್ನು ಶೇರ್ ಮಾಡಿ. ಹಾಗೆ ಮುಂದೆ ಬರುವಂತಹ ಪರೀಕ್ಷೆಯಲ್ಲಿ ನೀವು ಒಳ್ಳೆಯ ಅಂಕಗಳನ್ನು ಗಳಿಸಿ, ಒಳ್ಳೆಯ ಮಾರ್ಕ್ಸನ್ನು ಗಳಿಸಿ ಎಂದು ನಿಮ್ಮೆಲ್ಲರನ್ನು ಕೂಡ ಹಾರೈಸ್ತಾ ಇದ್ದೇನೆ. ಮುಂದಿನ ವಿಡಿಯೋ ಮತ್ತೆ ನಿರೀಕ್ಷಿಸ್ತಾ ಇರಿ.